ಮುಖಕ್ಕೆ ಟೇಪ್ ಸುತ್ತಿ ಕೈಕಾಲನ್ನ ಕಟ್ಟಿ ನಗ್ನಗೊಳಿಸಿ ಕೊಲೆ. ಸ್ಯಾಂಡಲ್ವುಡ್ ನಟಿಯ ಕಾಮದಾಟಕ್ಕೆ ಮತ್ತೊಂದು ಹೆಣ ಬಿದ್ದಿದೆ. ಭಜರಂಗಿ ಪೊಲೀಸ್ ಕ್ವಾರ್ಟರ್ಸ್ ಕಾಲಭೈರವ ನಟಿಯ ನೌಟಂಕಿ. ಬೆಂಗಳೂರಿನ ಮಂಜುನಾಥ ನಗರದಲ್ಲಿ ಮೋಹನ್ ಅವರ ಮರ್ಡರ್ ಆಗಿತ್ತು ಫೆಬ್ರವರಿ 18ನೇ ತಾರೀಕು. ಅವನ್ ಬಿಟ್ಟು ಅವನ ಹಿಂದೆ ಹೋದ್ಲು, ಕಡೆಗೆ ಕೊಂದೇ ಹಾಕ್ಬಿಟ್ಲು. ಮುಖಕ್ಕೆ ಟೇಪ್ ಸುತ್ತಿ ಕೈಕಾಲನ್ನ ಕಟ್ಟಿ ನಗ್ನಗೊಳಿಸಿ ಕೊಲೆ ಮಾಡಿದಂತಹ ಪ್ರಕರಣ ಈಗ ಒಂದಷ್ಟು ಟ್ವಿಸ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಒಂದಷ್ಟು ಆಘಾತಕಾರಿ ಮಾಹಿತಿಗಳ ಹೊರಗಡೆ ಬಂದಿದೆ. ಫೆಬ್ರವರಿ 18ನೇ ತಾರೀಕು 40 ವರ್ಷದ ಮೋಹನ್ ಅವರ ಕೊಲೆ ನಡೆದಿತ್ತು ಬೆಂಗಳೂರಿನ ಮಂಜುನಾಥ ನಗರದಲ್ಲಿ. ಅವನ್ ಬಿಟ್ಟು ಕಡೆಗೆ ಅವನಿಂದೆ ಹೋದ್ಲು, ಮತ್ತೆ ಕೊಂದೇ ಬಿಟ್ಲು. ಪೊಲೀಸರು ಈ ಮರ್ಡರ್ ಮಿಸ್ಟ್ರಿಯನ್ನ ಭೇದಿಸಿದ್ದಾರೆ. ಭಜರಂಗಿ, ಪೊಲೀಸ್ ಕ್ವಾರ್ಟರ್ಸ್, ಕಾಲಭೈರವ ಅನ್ನೋ ಚಿತ್ರಗಳಲ್ಲಿ ಈ ನಟಿ ಆಕ್ಟ್ ಮಾಡಿದ್ಲಂತೆ. ಬೆಂಗಳೂರಿನ ಮಂಜುನಾಥ ನಗರದಲ್ಲಿ ನಡೆದಂತಹ ಮರ್ಡರ್ ಇದು. ಮೃತ ಮೋಹನ್ ಪ್ರೇಯಸಿ ಊರ್ಮಿಳಾ ಅಲಿಯಾಸ್ ಬಿಂದು ಈಗ ಅರೆಸ್ಟ್ ಆಗಿದ್ದಾಳೆ. ಧನುಷ್ ಮತ್ತು ವಿನಯ್ ಅನ್ನೋರ ಜೊತೆಗೂ ನಟಿಯ ಪ್ರೇಮ ಪುರಾಣ ಇತ್ತಂತೆ. ಬಳಿಕ ಮೋಹನ್ ರಾವ್ ಜೊತೆ ಊರ್ಮಿಳಾ ಲವ್ ಅಫೇರ್ ಶುರುವಾಗುತ್ತೆ. ಹೆಂಡತಿ ಬಿಟ್ಟು ಊರ್ಮಿಳಾ ಜೊತೆಗೆ ಮೋಹನ್ ವಾಸ ಇರ್ತಾನೆ. ಕೊಲೆಯಾದ ದಿನ ಧನುಷ್ ವಿನಯನ್ನ ಕರೆಸ್ಕೊಂಡಿದ್ಲು ಬಿಂದು ಅಲಿಯಾಸ್ ಊರ್ಮಿಳಾ. ಮೋಹನ್ ಮನೆಯಲ್ಲೇ 4 ಸೇರಿ ಭರ್ಜರಿ ಪಾರ್ಟಿ ಮಾಡಿದ್ರು. ಈ ವೇಳೆ ಮೋಹನ್ ರಾವ್ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸಿದಂತೆ. ಆಗ ಮೋಹನ್ ರಾವ್ಗೆ ಚಾಕು ಇರಿದು ವಿನಯ್ ಕೊಂದು ಹಾಕಿದಾನೆ. ಕಿರ್ಚಾಡ್ದು ಬಿಡದೆ ಮೋಹನ್ಗೆ ಮನಸ್ಸಿಗೆ ಬಂದಂಗೆ ಚಾಕುವಿಂದ ಇರಿದಿದ್ದಾರೆ. ಬಾಯಿ ಮೂಗಿಗೆ ಟೇಪ್ ಸುತ್ತಿ ಕೈಕಾಲ್ ಕಟ್ಟಿತ್ತು ಇಡೀ ಟೀಮು. ಯಾರ್ಯಾರ ಟೀಮ್ ಅಂದ್ರೆ ಊರ್ಮಿಳಾ, ವಿನಯ್ ಅಂಡ್ ಧನುಷ್ ಟೀಮು. ಈ ವೇಳೆ ಉಸಿರುಗಟ್ಟಿ ಮೋಹನ್ ರಾವ್ ಮೃತಪಟ್ಟಿದ್ರು. ಇದೀಗ ಪ್ರೇಯಸಿ ಊರ್ಮಿಳಾ, ಧನುಷ್ ಮತ್ತು ವಿನಯ್ನನ್ನ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ಕಳಿಸಿದ್ದಾರೆ. ಮೃತ ಮೋಹನ್ನ ಫುಟೇಜ್ ನೋಡ್ಬೋದು. ಆರೋಪಿಗಳ ಫುಟೇಜ್ ಅನ್ನ ಕೂಡ ನೀವು ಗಮನಿಸಬಹುದು. ಯಾವುದೋ ಒಂದು 2-3 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಆದರೆ ಈ ರೀತಿಯಾದಂತಹ ಕೃತ್ಯ ಎಸಗಿರೋದು ಪೊಲೀಸರಿಗೂ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಶಾಕ್ಗೆ ಒಳಗಾಗಿದ್ರು ಪೊಲೀಸರು ಕೂಡ.